ಕುಂದಾನಗರಿ ಬೆಳಗಾವಿಯಲ್ಲಿ ಪಾಗಲ್ ಪ್ರೇಮಿಯ ಹುಚ್ಚಾಟಕ್ಕೆ ಬೀದಿಗೆ ಬಿತ್ತು ಯುವತಿಯ ಬದುಕು. ಹಾಸನದಲ್ಲಿ ಪತಿಯ ಅಕ್ರಮ ಸಂಬಂಧಕ್ಕೆ ಹೆಂಡತಿ ಬಲಿ. ಈ ಸುದ್ದಿಗಳ ಡೀಟೇಲ್ಸ್ ಅನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಪಾಗಲ್ ಪ್ರೇಮಿಯ ಹುಚ್ಚಾಟಕ್ಕೆ ಯುವತಿಯ ಬದುಕು ಬೀದಿಗೆ ಬಿದ್ದಿದೆ. 6 ವರ್ಷ ಪ್ರೀತಿಸಿದವನು ಕೈ ಕೊಟ್ಟಿದ್ದಲ್ಲದೆ ಸಪ್ತಪದಿ ತುಳಿದವನು ಕೂಡ ಕೈ ಕೊಟ್ಟಿದ್ದಾನೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಮೋಸ ಹೋದ ಯುವತಿ ಈಗ ಪಾಗಲ್ ಪ್ರೇಮಿಯ ಮನೆ ಮುಂದೆ ಯುವತಿ ಧರಣಿ ಕೂತ್ಕೊಂಡಿದ್ದಾಳೆ. ನೇಕಾರ ಕಾಲೋನಿಯ ನಿವಾಸಿ ಮುತ್ತುರಾಜು ಯುವತಿಯನ್ನ ಪ್ರೀತಿಸಿ ದೈಹಿಕ ಸಂಪರ್ಕ ಕೂಡ ಬೆಳೆಸಿದ ನಂತರ ಮನೆಯಲ್ಲಿ ಮದುವೆಗೆ ಒಪ್ತಾ ಇಲ್ಲ ಅಂತ ಕಾರಣ ನೀಡಿದ ಬಳಿಕ ಯುವತಿ ಪೋಷಕರು ತೋರಿಸಿದಂತಹ ವರನನ್ನ ಮದುವೆಯಾಗಿದ್ಲು. ಆದ್ರೆ ಮದುವೆ ನಡೆದ ಮೊದಲ ದಿನವೇ ಪಾಗಲ್ ಪ್ರೇಮಿ ಮುತ್ತುರಾಜ್ ಯುವತಿ ಜೊತೆಗಿನ ಖಾಸಗಿ ವಿಡಿಯೋಗಳನ್ನ ವರನ ಸಂಬಂಧಿಕರಿಗೆ ಶೇರ್ ಮಾಡಿದ್ದಾನೆ. ಹೀಗಾಗಿ ವರ ಯುವತಿಯನ್ನ ವಾಪಸ್ ಕಳುಹಿಸಿದ್ದಾನೆ. ಹೀಗಾಗಿ ಯುವತಿ ನ್ಯಾಯಕ್ಕಾಗಿ ಪ್ರೇಮಿಯ ಮನೆ ಮುಂದೆ ವಿಷದ ಬಾಟಲ್ ಹಿಡಿದು ಧರಣಿ ಕೂತ್ಕೊಂಡಿದ್ದಾಳೆ. ಇನ್ನು ಘಟನೆ ಸಂಬಂಧ ಕಿತ್ತೂರು ಠಾಣೆ ಪೊಲೀಸರು ಆರೋಪಿ ಮುತ್ತುರಾಜ್ನನ್ನ ಬಂಧಿಸಿದ್ದಾರೆ. ನಿನ್ನ ಮದುವೆ ಹಾಕಿನಂತ ಹೇಳಿ ನನ್ನ ಜೊತೆ ದೈಹಿಕವಾಗಿ ಸಂಪರ್ಕ ಇಟ್ಕೊಂಡ್ರಿ, ಬ್ಯಾಡ್ ಇದೆಲ್ಲ ಸರಿ ಆಗಂಗಿಲ್ಲ ಅಂತಂದ್ರೂ ಆ ಫೋಟೋ ತೋರಿಸನು ಮತ್ತು ನನ್ನ ಜೊತೆ ದೈಹಿಕವಾಗಿ ಇಟ್ಕೊಂಡ್ರಿ, ಬ್ಯಾರೆದವನ ಜೊತೆ ಮದ್ವೆ ಆದ್ರೂ ಆ ಫೋಟೋ ಬಿಟ್ಟಾನ್ರಿ, ನಮ್ದು ಫೋಟೋ ಬಿಟ್ಟಾನ್ರಿ. ಈಗ ಅವ್ರು ನನ್ನ ಗಂಡನ ಮನೆಯವರು ಇಟ್ಕೋದಿಲ್ಲ ಅಂತ ಅನ್ನತಾರ್ರಿ, ನಮ್ಮ ಅಪ್ಪ ಅವನು ಇಟ್ಕೋದಿಲ್ಲ ಅನ್ನತಾರ್ರಿ. ಮದುವೆ ಹಾಕ್ಯಾನಂತೇಳಿ ಆಕಿನ ಅಂಜಿಸ್ ಗ್ಯಾಸ್ ಇದನ್ನ ಮಾಡ್ಕೊಂತ ಬಂದ್ರಿ. ಬಂದ ಮೇಲೆ ಹಂಗಾರೆ ಇರುವತ್ತಂತ ಸುಮ್ಮನೆ ಆದ್ರು. ಆಮೇಲೆ ಮದುವೆ ಆಗೋಲ್ಲ ಅಂದ್ರಿ. ಅಂದ್ಕೂಲೆ ಮದುವೆ ಮಾಡಿ ಹಿಡ್ಕಲ್ ಕೊಟ್ರಿ ನಾವ್ರಿ. ಹಿಡ್ಕಲ್ ಕೊಟ್ಕೂಲೆ ಅವತ್ತನ ಮದುವೆ ಆದ ದಿವಸ ರಾತ್ರಿ ಅವ್ರ ಮನೆಗೆ ಹೋಗ್ಯಾನ್ರಿ. ಅವ್ರಿ ಹಿಂಗಾರಿ ಹೆಂಗ್ರಿ ನೀವು ವಿಚಾರ ಮಾಡ್ರಿ ಅಂತ ಹುಡುಗ ಇದನ್ನ ಮಾಡ್ಕೊಂಡು ಮಲ್ಕೊಂಡು ನಾವು ಎದ್ದಿಲ್ಲ. ನವವಿವಾಹಿತೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ನಾಗಯ್ಯನಕೊಪ್ಪಲು ಗ್ರಾಮದಲ್ಲಿ ನಡೆದಿದೆ. 24 ವರ್ಷದ ಸುರಭಿ ಮೃತ ದುರ್ದೈವಿ. ಸುರಭಿಯನ್ನ ಪತಿಯೇ ಕೊಲೆ ಮಾಡಿದ್ದಾನೆ ಅಂತ ಪೋಷಕರು ಆರೋಪಿಸಿದ್ದಾರೆ. 3 ವರ್ಷದ ಹಿಂದೆ ನಾಗಯ್ಯನಕೊಪ್ಪಲು ಗ್ರಾಮದ ದರ್ಶನ್ ಜೊತೆಗೆ ಹುಣಸೂರಿನ ಸುರಭಿಯನ್ನ ವಿವಾಹ ಮಾಡಿಕೊಡಲಾಗಿತ್ತು. ದಂಪತಿಗೆ 1 ವರ್ಷದ ಹೆಣ್ಣು ಮಗುವಿದ್ದು ಪತಿಗೆ ಅಕ್ರಮ ಸಂಬಂಧ ಇತ್ತು ಎನ್ನಲಾಗಿದೆ. ಇದೇ ವಿಚಾರಕ್ಕೆ ಗಂಡ ಹೆಂಡತಿಯ ನಡುವೆ ಆಗಾಗ್ಗೆ ಜಗಳ ನಡೀತಾ ಇತ್ತು. ನಿನ್ನೆ ನಿಮ್ಮ ಮಗಳು ಲೋ ಬಿಪಿ ಆಗಿ ಸಾವನ್ನಪ್ಪಿದ್ದಾಳೆ ಅಂತ ದರ್ಶನ್ ಸುರಭಿ ಪೋಷಕರಿಗೆ ಕರೆ ಮಾಡಿದ್ದ. ಆದ್ರೆ ಪೋಷಕರು ಅಳಿಯನ ಮೇಲೆ ಆರೋಪಿಸಿದ್ದಾರೆ. ಅಕ್ರಮ ಸಂಬಂಧ ಪ್ರಶ್ನಿಸಿದ್ದಕ್ಕೆ ಸುರಭಿಯನ್ನ ನೇಣು ಬಿಗಿದು ಕೊಲೆ ಮಾಡಿ ನಾಟಕವಾಡ್ತಾ ಇದ್ದಾನೆ. ಆತನನ್ನ ಬಂಧಿಸುವಂತೆ ಒತ್ತಾಯಿಸ್ತಾ ಇದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹವನ್ನ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಹುಣಸೂರಿಂದ ಒಂದು 6 ಕಿಲೋಮೀಟರ್ ಸರ್, ಸಿಬಿಟಿ ಕಾಲೋನಿ. ಅಲ್ಲಿ ಮುನಿಸ್ಪುರ ದೇವಸ್ಥಾನ ಐತಿ, ಅಲ್ಲಿ ನಾವು ಮದುವೆ ಮಾಡಿದ್ವು. ಒಳ್ಳೆ ಹುಡುಗ ಅಂತ ಮಾಡಿದ್ರು ಸರ್. ಎಲ್ಲಾ ಕಡೆ ವಿಚಾರಿಸ್ತು. ಆಮೇಲೆ ಗೊತ್ತಾಯ್ತು ಸರ್, ಮದುವೆ ಹಾಕು ಮುಂಚೆ ಬೇರೆಯವ್ರ ಜೊತೆ ಸಂಬಂಧ ಐತಂತೆ. ಆ ಸಂಬಂಧ ಗೊತ್ತಿಲ್ದಂಗೆ ಮದುವೆ ಮಾಡೋರೆ ಸರ್. ಹುಡುಗಿಗೆ BP ಲೋ ಆಗೈತೆ, ಕೆಳಗೆ ಬಿದ್ದೋಗವಳೆ, ಬನ್ನಿ ಅಂತ ಫೋನ್ ಮಾಡೋರೆ. ಸತ್ತಾಗ್ಬಿಟ್ಟವಳೆ ಅಂತ ಹೇಳ್ಬಿಟ್ಟವ್ರೆ ಸರ್. ಅವರೇ ಮಾಡಿರೋದು ಸರ್. ಇದು ಮೂಗಲ್ಲಿ ಬ್ಲಡ್ ಬರ್ತೈತೆ ಸರ್. ಹುಡುಗಿ ಹೆಂಗವಳೆ ಹಂಗೆ ಅವಳೆ ಸರ್. ಅವರೇ ಏನೋ ಹೊಡೆದಿ ಹೆಣ ಹಾಕೋರೆ ಸರ್. ಅದು ಲೈಫ್ ಲಾಂಗು ಜೈಲಿಂದ ಆಚೆ ಬರಬಾರ್ದು ಸರ್. ಮೋಸ ಹೋಗುವವರು ಎಲ್ಲಿ ತನಕ ಇರ್ತಾರೋ ಅಲ್ಲಿಯ ತನಕ ಮೋಸ ಮಾಡೋರು ಇರ್ತಾರೆ. ಬೆಂಗಳೂರಿನಲ್ಲಿ ಗೃಹಿಣಿಯರನ್ನೇ ಟಾರ್ಗೆಟ್ ಮಾಡೋ ಈ ಗ್ಯಾಂಗ್ ಮೊದಲು ಅವರ ಗೂಗಲ್ ಪೇ, ಫೋನ್ ಪೇಯಿಂದ 1,000, 2,000 ಮಹಿಳೆಯರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಬಳಿಕ ಅರ್ಧ ಗಂಟೆ, 1 ಗಂಟೆ ಬಿಟ್ಟು ಅಚಾನಕ್ಕಾಗಿ ನಿಮಗೆ ಹಣ ಬಂದಿದೆ, ದಯವಿಟ್ಟು ಕಳಿಸ್ಕೊಡುವಂತೆ ಮನವಿ ಮಾಡ್ತಾರೆ. ಹಣ ಕಳಿಸಲು ತಡ ಮಾಡಿದಲ್ಲಿ 2 ಗಂಟೆ ನಂತರ ಕ್ರೈಮ್ ಬ್ರಾಂಚ್ ಪೊಲೀಸ್ ಹೆಸರಿನಲ್ಲಿ ಹಣ ಕಳಿಸಿರುವ ಮಹಿಳೆಯರಿಗೆ ಕಾಲ್ ಮಾಡಿ ನಿಮ್ಮ ನಂಬರನ್ನು ಟ್ರ್ಯಾಕ್ ಮಾಡಲಾಗಿತ್ತು, ಆ ಕಾರಣಕ್ಕೆ ವಿಷಯ ತಿಳಿಸಲು ಕರೆ ಮಾಡಿದ್ದಾಗಿ ಹೇಳ್ತಾರೆ. ಆಗ ಮಹಿಳೆಯರು ಪೊಲೀಸರು ಅಂತ ನಂಬಿ ಭಯಕ್ಕೆ ಹಣವನ್ನು ಮರಳಿ ಹಾಕ್ತಾರೆ. ಇದೇ ರೀತಿ 2 ದಿನಗಳ ಹಿಂದೆ ಗೋವಿಂದರಾಜನಗರದ ಅನಿತಾ ಎಂಬ ಮಹಿಳೆಗೆ ವಂಚನೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಕಾರು ಮತ್ತು ಜಮೀನಿನ ವಿಚಾರಕ್ಕೆ ಅಣ್ಣನಿಂದಲೇ ತಮ್ಮನ ಕಗ್ಗೊಲೆ. ಮಂಡ್ಯದಲ್ಲಿ ಖತರ್ನಾಕ್ ಕಳ್ಳರ ಗ್ಯಾಂಗಿಗೆ ಪೊಲೀಸ್ ಪೇದೆಯೇ ಮಾಸ್ಟರ್ ಮೈಂಡ್. ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕಾರು ಹಾಗೂ ಜಮೀನು ವಿಚಾರಕ್ಕೆ ಅಣ್ಣ ತಮ್ಮಂದಿರ ನಡುವೆ ಗಲಾಟೆ ನಡೆದಿದ್ದು ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ದೇವನಹಳ್ಳಿ ತಾಲೂಕಿನ ಗೋಕೆರೆ ಗ್ರಾಮದಲ್ಲಿ ನಡೆದಿದೆ. ಇನ್ನು ಗಲಾಟೆ ವೇಳೆ ಅಣ್ಣ ವೆಂಕಟೇಶ್ವರನಿಂದ ತಮ್ಮ ಜಗದೀಶ್ ಮೇಲೆ ಪೆಟ್ರೋಲ್ ಸುರಿದು ಕೊಲೆ ಮಾಡಿದ್ದಾನೆ. ಕಳೆದ 3 ದಿನಗಳಿಂದ ಕಾರು ಹಾಗೂ ಜಮೀನು ವಿಚಾರಕ್ಕೆ ಜಗಳ ನಡೆದಿತ್ತು. ಒಟ್ಟು ಕುಟುಂಬ ಇದ್ದಾಗ ತಮ್ಮನ ಹೆಸರಲ್ಲಿ ಕಾರು ಖರೀದಿ ಮಾಡಲಾಗಿತ್ತು. ಆದ್ರೆ ಮದುವೆ ಆದ್ಮೇಲೆ ಅಣ್ಣ ತಮ್ಮ ಬೇರೆ ಬೇರೆ ವಾಸಿಸ್ತಾ ಇದ್ರು. ಬಳಿಕ ಕಾರನ್ನ ಕೊಡುವಂತೆ ಅಣ್ಣ ಕೇಳಿದ್ದಕ್ಕೆ ಇಬ್ಬರ ಮಧ್ಯೆ ಕಿರಿಕಾಗಿದೆ. ಕಾರು ತೆಗೆಯೋದಕ್ಕೆ ಬಿಡಲ್ಲ ಅಂತ ಅಡ್ಡ ಬಂದಂತ ಅಣ್ಣ ವೆಂಕಟೇಶ್ ತಮ್ಮನ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟಿದ್ದಾನೆ. ಇನ್ನು ಜಮೀನು ಭಾಗ ಆಗೋ ತನಕ ಅಂತ್ಯ ಸಂಸ್ಕಾರ ಮಾಡಲ್ಲ ಅಂತ ಕುಟುಂಬಸ್ಥರು ಪಟ್ಟು ಹಿಡಿದಿದ್ದಾರೆ. ಇನ್ನು ಘಟನೆ ಸಂಬಂಧ ದೇವನಹಳ್ಳಿ ಪೊಲೀಸರು ಆರೋಪಿ ವೆಂಕಟೇಶ್ ನನ್ನ ಬಂಧಿಸಿದ್ದಾರೆ.
ಮಂಡ್ಯದಲ್ಲೊಂದು ಖತರ್ನಾಕ್ ಕಳ್ಳರ ಗ್ಯಾಂಗ್ ಬೆಳಕಿಗೆ ಬಂದಿದೆ. ಆ ಖತರ್ನಾಕ್ ಗ್ಯಾಂಗಿಗೆ ಪೊಲೀಸಪ್ಪನೇ ಮಾಸ್ಟರ್ ಮೈಂಡ್ ಅಂತೆ. ಮನೆಯಲ್ಲಿ ಯಾರೂ ಇಲ್ಲದ ಟೈಮ್ನಲ್ಲಿ ಎಂಟ್ರಿ ಕೊಡ್ತಾ ಇದ್ದಂತಹ ಚೋರರು ಕ್ಷಣಾರ್ಧದಲ್ಲೇ ಮನೆಯಲ್ಲಿದ್ದಂತಹ ಚಿನ್ನಾಭರಣ, ನಗದು ದೋಚಿ ಪರಾರಿಯಾಗ್ತಾ ಇದ್ರು. ಇನ್ನು ಘಟನೆ ಸಂಬಂಧ ಪೇದೆ ಸೇರಿ 6 ಮಂದಿಯನ್ನ ಮದ್ದೂರು ಪೊಲೀಸರು ಬಂಧಿಸಿದ್ದಾರೆ. ಮೈಸೂರು ಮೂಲದ ನಯಾಜ್ ಅಹಮದ್, ಮಹಮ್ಮದ್ ಸಾದತ್, ಮೊಹಮ್ಮದ್ ಮುನ್ನಾ, ಸೈಯದ್ ಅಯೂಬ್, ಪ್ರಸಾದ್, ಗಿರೀಶ್ ಬಂಧಿತ ಕಳ್ಳರು. ಕೊಪ್ಪಳ ಠಾಣೆಯ ಪೇದೆ ಕೆಂಡಗಣ್ಣ ಕಳ್ಳರಿಗೆ ಸಾಥ್ ನೀಡುತ್ತಿದ್ದ. ಸದ್ಯ ಬಂಧಿತ ಪೇದೆಯನ್ನ ಅಮಾನತುಗೊಳಿಸಿ ಜೈಲಿಗಟ್ಟಿದ್ದಾರೆ. ಇನ್ನು ಬಂಧಿತರಿಂದ 37 ಲಕ್ಷ ಮೌಲ್ಯದ 650 ಗ್ರಾಂ ಚಿನ್ನಾಭರಣವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇನ್ನು ಹಣದ ಆಸೆಗೆ ಖತರ್ನಾಕ್ ಕಳ್ಳರ ಜೊತೆ ಕೈ ಜೋಡಿಸಿ ಪೇದೆ ಜೈಲು ಪಾಲಾಗಿದ್ದಾನೆ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಮರಾಠಿ ಬೋರ್ಡ್ ಇದ್ದ ಜಾಗದಲ್ಲಿ ಕನ್ನಡ ಬೋರ್ಡ್ ಅಳವಡಿಕೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮಂಗಸುಳಿ ಗ್ರಾಮದ ಸುಪ್ರಸಿದ್ಧ ಮಲ್ಲಯ್ಯ ದೇವಸ್ಥಾನದಲ್ಲಿ ಮರಾಠಿ ಬೋರ್ಡ್ ಹಾಕಲಾಗಿತ್ತು. ಮಲ್ಲಯ್ಯನ ದೇವಸ್ಥಾನದಲ್ಲಿ ಕನ್ನಡದ ಕಡೆಗಣನೆ ಆಗ್ತಾ ಇದೆ ಅಂತ ನಿಮ್ಮ ಪಬ್ಲಿಕ್ ಟಿವಿ ವರದಿ ಬಿತ್ತರಿಸಿತ್ತು. ಮುಜರಾ ಇಲಾಖೆಗೆ ಒಳಪಡುವ ದೇವಸ್ಥಾನದಲ್ಲಿ ಕನ್ನಡ ಭಾಷೆ ಕಡೆಗಣನೆ ಕುರಿತು ಪಬ್ಲಿಕ್ ಟಿವಿಯಲ್ಲಿ ಪ್ರಶ್ನೆ ಮಾಡಲಾಗಿತ್ತು. ಈ ಬೆನ್ನಲ್ಲೇ ಮುಜರಾ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ತಕ್ಷಣ ದೇವಸ್ಥಾನದಲ್ಲಿದ್ದ ಮರಾಠಿ ಬೋರ್ಡ್ ಅನ್ನು ತೆರವುಗೊಳಿಸಿ ಕನ್ನಡ ಬೋರ್ಡ್ ಅನ್ನು ಅಳವಡಿಕೆ ಮಾಡಿದ್ದಾರೆ.